ಯಾಕೆ ಅನ್ಕೋತೀನಿ? ಕಲ್ಪನಾ ವಿಷಯ ಏನಾದರೂ ನಿನಗೆ ಗೊತ್ತಾ? ಯಾವ ಕಲ್ಪನಾ? ಅದೇ ಆ ಹುಚ್ಚಪ್ಪ ಕರ್ಕೊಂಬಂದಲ್ವಾ? ಅಪ್ಪ ಮಕ್ಕಳಿಗೆ ಬೇರೆ ಕೆಲಸನೇ ಇಲ್ಲ ಅನ್ಸುತ್ತೆ. ನಿಮ್ಮಪ್ಪನೂ ಅದನ್ನೇ ಕೇಳ್ಕೊಂಡು ಬಂದಿದ್ರು. ಹರಿಗೆ ನೀನೊಂದ್ರೆ ಪ್ರೀತಿ ಗೌರವ. ನಿನ್ನ ಹತ್ರ ವಿಷಯ ತಿಳಿಸಿರ್ತಾನೆ ಅಲ್ವಾ? ನಿಮ್ದೆ ನಿಮ್ಗೆ. ನಾನಿಲ್ಲಿ ಒಂಟಿಯಾಗಿ ನೆಮ್ಮದಿ ಇಲ್ಲದೆ ಸಾಯ್ತಾ ಇದ್ದೀನಿ. ಹಾಗಲ್ಲ ಚಿತ್ರ, ನಾವೀಗ ಆ ಕಲ್ಪನಾನ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ಆ ಕಾಡು ಜನ ಮತ್ತೆ ಬರ್ತಾರೆ. ನನ್ಗೀಗ ಪುರ್ಸೋತಿಲ್ಲ. ಇಲ್ಲ ಅಂದ್ರೆ ಅವಳನ್ನ ಹುಡುಕಿ ಒದ್ದು ಹೇಳ್ಕೊಂಡು ಹೋಗಿ ಅವ್ರ ಕಾಲ್ ಬುಡಕ್ ಬಿಸಾಕ್ತಿದ್ದೆ. ಟೈಮ್ ಮಾಡ್ಕೊತೀನಿ, ಹುಡುಕ್ತೀನಿ. ನಮ್ಮ ಮನೆ ಮಾನ ಕಳೆದವಳನ್ನ ಸುಮ್ಮನೆ ಬಿಡ್ತೀನ? ನನ್ನ ಕೈಗೆ ಸಿಕ್ಕಿದ್ದ ದಿನ ಮಾತ್ರ ಅವಳು ಗ್ರಾಚಾರ ನೆಟ್ಟಿಗಿರಲ್ಲ. ನಾನು ಆರಾಮಾಗಿ ಬೆಂಗಳೂರು ತಲುಪಿದ್ದೀನಿ. ಅಮ್ಮನಿಗೂ ಹೇಳಿ. ಗುರು, ಒಮ್ಮೆ ಬೆಂಗಳೂರು ತಲುಪದಂತೆ. ಸರಿ ಬಿಡು, ಅರ್ಧ ಟೆನ್ಷನ್ ಕಲಿತಲ್ಲ. ಪೂರ್ತಿ ಕಳೀತು. ಇರು, ಒಂದು ನಿಮಿಷ ಅವಳಿಗೆ ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಆಗಿದೆ. ಪರವಾಗಿಲ್ಲ, ನನಗೆ ಇನ್ನೊಂದೆರಡು ದಿವಸ ಫೋನ್ ಮಾಡದಿದ್ರು ಪರವಾಗಿಲ್ಲ. ಅವಳು ಹುಷಾರಾಗಿರ್ಬೇಕು ಅಷ್ಟೇ. ಆದ್ರೆ ಆ ಚಂದ್ರಗಿರಿ ಜನ ಈ ಕಡೆ ಬಂದು ಗಲಾಟೆ ಮಾಡಿದ್ರೆ ನಾವು ಮಾತ್ರ ಸುಮ್ಮನಿರಬಾರ್ದು. ಬೆಂಡೆತ್ತೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಮನೆ ದರೋಡೆ ಮಾಡೋಕೆ ಬಂದಿದ್ರು ಅಂತ. ಬೆನ್ನು ಮೂಳೆ ಮಾಂಸ ಬೇರೆ ಬೇರೆ ಮಾಡಿಬಿಡ್ತಾರೆ. ಹೌದು, ಇನ್ನು ಮೇಲೆ ಕಾಡು ಮಲ್ಲಿಗೆ ಎಸ್ಟೇಟ್ ಹೆಸರು ಕೇಳಿದ್ರೆ ಸಾಕು, ಇಡೀ ಚಂದ್ರಗಿರಿ ಗಡ ಗಡ ನಡಗಬೇಕು. ಆದ್ರೆ ನೀನ್ ಮಾತ್ರ ಚಂದ್ರಗಿರಿ ಕಡೆ ತಲೆ ಹಾಕೋಕೆ ಹೋಗ್ಬೇಡ. ಬುರ್ಡೆ ಬಿಸಿನೀರು ಕಾಯಿಸ್ತಾರೆ. ಏನೇ ಇದ್ರು ಕಾಡು ಮಲ್ಲಿಗೆ ಎಸ್ಟೇಟಿಗೆ ನೀನ್ ಮಹಾರಾಜ. ಹಲೋ ಸರ್, ನಾನು ಸರ್ ಟ್ಯಾಕ್ಸಿ ಡ್ರೈವರು. ಹೇಳಪ್ಪ. ಅಮ್ಮವ್ರನ್ನ ಸರಿಯಾಗಿ ಬೆಂಗಳೂರಿಗೆ ತಲುಪಿಸ್ತೆ ತಾನೆ? ಹ್ಞೂ ಸರ್. ನೀನಿನ್ನು ಬೆಂಗಳೂರಲ್ಲೇ ಇದೆಯಾ? ಹೌದು ಸರ್, ನನ್ನ ನೆಂಟರ ಮನೆ ಇಲ್ಲೇ ಇದೆ. 2 ದಿನ ಇದು ಬರ್ತೀನಿ ಸರ್. ಹಾಂ, ಸರಿ ಸರಿ. ಬಾಡಿಗೆ ಯಾವಾಗ ಬಂದು ತಗೊಂಡು ಹೋಗ್ತೀಯಾ? ಸರ್, ಊರಿಗೆ ಬರ್ತೀರಲ್ಲ ಸರ್, ಅವಾಗ ತಗೊಂಡ್ರೆ ಆಯ್ತು. ನಿಮ್ಮಂಥ ದುಡ್ಡಿದ್ರೆ ಎಲ್ಲೋಗುತ್ತೆ ಸರ್. ಸರಿನಪ್ಪ. ಅಬ್ಬಾ, ಈ ಕಾಳ ಕಾಫಿ ಎಸ್ಟೇಟಲ್ಲಿ ಗೂಬೆಗಳ ಜಾಸ್ತಿ ಇರೋದಲ್ಲ. ಅಪ್ಪ, ಈ ಖುಷಿಗೇನಿಲ್ವಾ? ಅಟ್ಟದ ಮೂಲೆ ಮೆಟ್ಲು ಪಕ್ಕ. ಅದಕ್ಕೇನಂತೆ? ಒಂದು ನಿಮಿಷ ಇರು. ಮೊದಲು ಈ ವಿಷಯನ ನೀನು ನಮ್ಮನ ಹತ್ರ ಹೇಳ್ತೀನಿ. ಆ ಕುಯ್ಯೋ ಅಂತ ಪಿಟಲ್ ಕುಯ್ಯೋದಾರು ನಿಲ್ಲುತ್ತೆ. ಬರ್ರಿ ಏನಾರ, ಬರ್ರಿ ಬರ್ರಿ ಏನಾರ. ಕೂಡ್ ಹಾಕಿದ ತಕ್ಷಣ ಜಳಕಕ್ಕೆ ವ್ಯವಸ್ಥೆ ಮಾಡಿದ್ ನೋಡ್ರಿ. ಅಮ್ಮ ಸರಿಯಪ್ಪ.
ಹೆದರು ಬೇಡ, ನಾನಿದ್ದೀನಿ. ಇವತ್ತು ಒಂದಿನ ಮಾತ್ರ ಇಲ್ಲಿರು, ನಾಳೆ ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಇನ್ನು 2 ದಿನ ಇರೋ ಸಾಕು, ನಾನೇ ನಿನ್ನ ಜೋಪಾನವಾಗಿ ನಿಮ್ಮ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ನಾನು ಹೇಳೋ ತನಕ ನೀನು ಇಲ್ಲಿರಲೇಬೇಕು. ನನ್ನನ್ನು ಬಿಟ್ಬಿಡಿ, ನಾನು ವಾಪಸ್ ಊರಿಗೆ ಹೋಗ್ತೀನಿ. ಬಿಡಿ, ನನ್ನನ್ನು ಬಿಟ್ಬಿಡಿ. ಬಿಡ ಬಿಡ. ಕಲ್ಪನಾ ಅನ್ನೋ ಟೊಮೆಟೊ ಹಣ್ಣು ಕೈ ತಪ್ಪೋಗಿ ಮನಸ್ಸಿಗೆ ಬಹಳ ಬೇಜಾರಾಗಿತ್ತು. ಈ ಒಳ್ಳೆ ರಸಪುರಿ ಮಾವಿನಣ್ಣೆ ತಂದಿದೆಯಲ್ಲ. ನಿಮ್ಮ ಖುಷಿನ ನನಗೆ ಖುಷಿ ನೋಡ್ರಿ. ಕಾಳ, ಇಷ್ಟು ವರ್ಷ ಹಳ್ಳಿ ಚೆಲುವೆಯ ಜೊತೆ ಕಾಲ ಕಳೀತಿದ್ದೆ. ಈ ಸತಿ ಕಾಲೇಜ್ ಕಿಶೋರಿ ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳಲ್ಲ, ಅಗ್ರಿ ಚಲೋ ಇದ್ದಾಳೆ ನೋಡ್ರಿ. ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ. ಈ ಸತಿ ಕಾಡು ಮಲ್ಲಿಗೆ ಎಸ್ಟೇಟ್ ಐಸಿರಿದೆ ತಂದಿದ್ಯಾ? ಮುಕ್ತೆ ಸರ್, ನಿಮ್ಮ ಸೇವಾ ಅಂದ್ರೆ ಕಮ್ಮಿ ಏನು? ಭಾಳ ತ್ರಾಸಾಗೈತ್ರಿ, ಭಾಳ ಕಷ್ಟನೂ ಪಟ್ಟೀನ್ರಿ. ಕಷ್ಟಪಡಿದೆ ನಿಜ, ಒಳ್ಳೆ ಫಲನೂ ಸಿಗತ್ತೆ, ಕೈ ತುಂಬನೂ ಸಿಗತ್ತೆ. ಅಮ್ಮ, ಅಮ್ಮ. ನಿನ್ನ ಮಗಳು ಬೆಂಗಳೂರು ತಲುಪಿದಾಳೆ. ಸದ್ಯ ಆ ದೇವ್ರು ನನ್ನ ಕೈ ಬಿಡಲಿಲ್ಲ, ಒಂದು ಪ್ರಾರ್ಥನೆನಾದ್ರೂ ಕೇಳಿಸ್ಕೊಂಡ. ಹಾಗಾದ್ರೆ ಬರೀ ಪೂಜನೆ ಮಾಡ್ತಾ ಇರಬೇಕಾಗಿತ್ತು. ಬಿಡನು ನಿನ್ನ ಪಾದ, ಬಿಡನು ನಿನ್ನ ಪಾದ, ಮಗಳು ಬೆಂಗಳೂರು ತಲುಪುವ ತನಕವೂ ನಿನ್ನ ಪಾದ ಬಿಡುವುದಿಲ್ಲ ಬಿಡುವುದಿಲ್ಲ ಎಂದು ಶ್ರೀರಾಘವೇಂದ್ರ ಸ್ವಾಮಿ ಕಾಲು ಎಳೀತಾ ಕೂತಿರ್ಬೇಕಾಗಿತ್ತು. ಅಲ್ಲ, ದೇವ್ರು ಕಣ್ಬಿಡ್ತಾನೆ ದೇವ್ರು ಕಣ್ಬಿಡ್ತಾನೆ ಅಂತ ಸುಮ್ಮನೆ ಕೂತಿದ್ರೆ ಇಷ್ಟೊತ್ತಿ ನಮ್ಮ ಕತೆ ಮುಗಿದು ಹೋಗ್ತಿತ್ತು. ನಾನು ಬುದ್ಧಿ ಉಪಯೋಗಿಸಬೇಕಾಯ್ತು. ಇನ್ನು ಮೇಲಾದ್ರೂ ದೇವ್ರ ಮುಂದೆ ಕುಯ್ಯಮುರ್ರ ಅಂತ ರಾಜ ನಿಲ್ಲಿಸು ನೀನು. ತನ್ನ ಸಮಾಧಾನಕ್ಕೆ ನಾನು ಮಾಡ್ಕೋತೀನಿ. ಸದ್ಯ ಮಗಳು ಬಚಾವಾದ್ಲು, ಸಮಸ್ಯೆ ಇಲ್ಲಿಗೆ ಬಗೆಹರಿಯುತ್ತ ಮಾತ್ರ ತಿಳ್ಕೋಬೇಡಿ. ಮತ್ತೆ ಚಂದ್ರಗಿರಿಯವರು ಬಂದೇ ಬರ್ತಾರೆ, ಆಗ ಈ ಮನೆಗೆ ಬೆಂಕಿ ಹಚ್ಬಿಟ್ಟು ಹೋಗ್ತಾರೆ. ಚಕ್ರದ ಬಾಯಿಗೆ ಬರ ಹಾಕ, ಕೆಟ್ಟ ಮಾತು ಬಿಟ್ಟು ನೀನು ಬಾಯಲ್ಲಿ ಒಂದೇ ಒಂದು ಮಾತು ಒಳ್ಳೆ ಮಾತು ಬರಲ್ಲ. ನಿಮಗೆ ಅಪಶಕುಂತರ ಕಾಣ್ಬೋದು, ಮುಂದಾಗ ದುರಂತ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಾಳೆ ಏನಾಗುತ್ತೋ ಅಂತ ನಿತ್ಯಲ್ಲೂ ಹೆದರಿ ಎದ್ದು ಕೂತಿರ್ತೀನಿ. ಅಂದ್ರೆ ಈ ಧರ್ಮಯನ ಶಕ್ತಿಗಿಂತ ಆ ಜುಜುಬಿ ಚಂದ್ರಗಿರಿ ಅವ್ರಿಗೆ ಹೆಚ್ಚರಲ್ಲ. ನಿನಗೆ ಗಂಡರ ಮೇಲೆ ತಾತ್ಸರ ಇದು ಗೊತ್ತಾಗುತ್ತೆ. ಇನ್ನೊಂದು ಸಾರಿ ಚಂದ್ರಗಿರಿ ಅವ್ರು ಬರಲಿ, ಒಬ್ರು ಕೈ ಕಾಲು ನೆಟ್ಟು ವಾಪಸ್ ತಗೊಂಡು ಹೋಗಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ, ಗುರು ಬಂದಿದ್ದಾನಲ್ಲ. ರೊಕ್ಬೇಡಿ, ಆ ಚಂದ್ರಗಿರಿ ಚಾಂಡಾಲನ್ನು ಬಿಡಲ್ಲ, ಚಂದ್ರಗಿರಿ ಕಲ್ಪನನ್ನು ಬಿಡಲ್ಲ, ಹಿಡಿದು ವಾಪಿಸ್ತೀನಿ. ಗೋವಿ ಧರ್ಮಯ್ಯ, ಕಾಡು ಮಲ್ಲಿಗೆ ಎಸ್ಟೇಟ್ ಓನರ್.
ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ಇಲ್ಲಿ ಮಾತ್ರ ಇರಲ್ಲಪ್ಪ, ಕೋವಿ ಧರ್ಮಯ್ಯ ಈ ಅಪ್ಪ ನನ್ನ ತಿತ್ತಿ ಮಾಡಿಬಿಡ್ತಾರೆ. ನಾನಿಲ್ಲಿರಲ್ಲ. ಸರಿ, ಹೇಗೆ ಹೊರಗೆ ಹೋಗ್ತೀಯಾ? ನನ್ನ ಗಂಡಂಗೆ ಹೇಳ್ತೀನಿ ನನ್ನ ಕರ್ಕೊಂಡೋಗು ಅಂತ. ನೀನು ಇಲ್ಲಿಂದ ಹೊರಗೆ ಹೋದರೆ ಅವ್ರು ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಹುಚ್ಚು ನಾಯಿ ಥರ ಬೇಟೆ ಆಡ್ತಾರೆ. ನಿನ್ನನ್ನು ಬದುಕೋದಕ್ಕೆ ಬಿಡಲ್ಲ, ಬೀದಿ ಪಾಲ್ ಮಾಡ್ತಾರೆ. ನಾನು ಏನು ಮಾಡಲಿ? ಇದ್ದಿದ್ರಲ್ಲಿ ಈ ರೂಮೇ ವಾಸಿ. ಇಲ್ಲಿ ನಾನಿರ್ತೀನಿ. ಎಲ್ಲಿರೋದೇ ಒಳ್ಳೇದು. ಅಯ್ಯೋ ಅಪ್ಪ. ಮೊಕ್ತೆ ಸರ್ರೆ, ಏನೋ ಮುಖ್ಯವಾದ ವಿಷಯ ಹೇಳ್ತೀನಿ ಅಂದ್ರಿ. ಕಾಳ, ಈ ಸತಿ ಹೊರಗಡೆ ಜನ ಯಾರು ಬರಬಾರ್ದು. ನೀನು ಯಾರಿಗೂ ಫೋನ್ ಮಾಡಿ ಹೇಳಿದ ತಾನೆ? ತಾಯಿಣಿ ಇಲ್ರಿ. ನಿಮ್ಮ ಸೇವಾ ಅಂದಮೇಲೆ ನಮ್ದು ಏನಿರ್ತದ್ರಿ? ನೋಡೋ, ಈ ವಿಷಯ ಚಂದ್ರಗಿರಿలో ಯಾರಿಗೂ ಗೊತ್ತಾಗಬಾರ್ದು. ಹೊರಗಡೆಯಿಂದ ಜನ ಬಂದು ಗಲಾಟೆ ಎಬ್ಸಿದ್ರೆ ನಿನ್ನ ತಲೆ ಓಡಿಸ್ತೀನಿ. ಆತ್ರಿ, ಈ ಸರ್ತಿ ಹುಡುಗಿ ವಿಚಾರದಾಗ ನಿಮ್ಗೆ ಅನ್ಯಾಯ ಆದ್ರೆ ಹಂಗ ಮಾಡ್ರಿ. ಯಾರನ್ನೂ ಕರೆದಿಲ್ಲ ಅಂದೆ ಅಲ್ವಾ ನೀನು? ಒಬ್ಬನ ಮಾತ್ರ ಕರೀಲೇಬೇಕಿತ್ತು ಕಾಳ. ಯಾರನ್ನು ಮುಕ್ತೆ ಸರ್ರೆ? ಅವನೇ ಕಾಲೇಜ್ ಕಿಶೋರಿ ತಂದೆ ಧರ್ಮಯ್ಯ. ಈ ಸತಿ ಪೂಜೆಗೆ ಅವನೇ ಮುಖ್ಯ ಅತಿಥಿ. ಈ ಸತಿ ಅವನೇ ಬಂದು ಖುದ್ದಾಗಿ ಮಗಳ ಸೇವೆ ನೋಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಧರ್ಮಯ್ಯನ ಕರೀಲೇನ್ರಿ? ಹೌದು, ಕರೀಲೇಬೇಕು, ಹೊಟ್ಟೆ ಉರಿಸ್ಲೇಬೇಕು. ಮಂಜುಳ ಮೇಲೆ ಅದೆಷ್ಟು ಆಸೆ ಇಟ್ಕೊಂಡಿದ್ದೆ. ಹೊಡ್ಕೊಳೋದು. ಕಲ್ಪನ ಮೇಲೆ ಜೀವನ ಇಟ್ಕೊಂಡಿದ್ದೆ. ಮಗ ಲಪ್ರಾಯಿಸ್ಕೊಂಡು ಹೋದ. ಹೌದ್ರಿ, ಆ ವಿಚಾರದಾಗ ನಿಮಗೆ ಭಾರಿ ಅನ್ಯಾಯ ಆಗೈತಿ. ನಾ ಸುಳ್ಳು ಅನ್ನಂಗಿಲ್ರಿ. ವರ್ಷ ವರ್ಷ ಚೀಲು ತುಂಬ ಹಣ ತಂದು ಎಲ್ಲರಿಗಿಂತ ಜಾಸ್ತಿ ಹರಾಜ್ ಕೂಗ್ತಿದ್ದ. ನಾಳೆ ಬರಲಿ, ಹರಾಜ್ ಕೂಗ್ಲಿ. ಯಾವ ಬಾಯಲ್ಲಿ ಕೂಗ್ತಾನೋ ನಾನು ನೋಡ್ತೀನಿ. ಅರೆ ಕಣ್ ತಗೊಳ್ಳೋ. ಅರೆ ನೀನು ಆ ಚಂದ್ರಗಿರಿಲಿ ತಾಳಿ ಕಟ್ಟಿದಿಲ್ಲ, ಅವಳೆಲ್ಲೋ? ಯಾರು? ನಂಗೆ ಗೊತ್ತಿಲ್ಲ. ಅವಳೇ ಕಣೋ, ಕಲ್ಪನಾ. ಬಾರು, ದೇವದಾಸ್ ಯಾಗಕ್ಕೆ ಹೊರಟಿದ್ಲಲ್ಲ, ಅವಳಿಗೆ ನೀನು ತಾಳಿ ಕಟ್ಕೊಂಡು ಕರ್ಕೊಂಡ್ಬಂದಿಲ್ಲ, ಅದೇ ಕಲ್ಪನಾ ಕಣ. ನಾನು ತಾಳಿ ಕಟ್ಟಿದ್ನಲ್ಲ, ಅದೇ ಕೋವಿ ಧರ್ಮಯ್ಯಂಗೆ ಧರ್ಮದಾಗ ಬಿದ್ದಿತ್ತಲ್ಲ, ಬುಷ ಅಂತ, ಅದಾ ಅವಳೇ. ಏ ಹರಿ ಹರಿ, ಗೊತ್ತಿಲ್ಲ ಅಬ್ಬ. ಉತ್ತರ ಹೇಳಿ ಹೋಗೋ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅದೇ ಹಠ ಮಾಡ್ಬೇಡ. ನೀನು ಅಪ್ಪ ಬೇಕಾದ್ರೆ ಹುಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಬಾಯಿ ಬಿಡಲ್ಲ ನೀನು. ಎಲ್ಲ ಹಲ್ಲು ಬಂದಿದ್ಯಾ? ನೀನು ಹೀಗೆ ಕೇಳಿದ್ರೆ ಬಾಯಿ ಬಿಡಲ್ಲ ನೀನು. ಅಣ್ಣ ಬೆಲ್ಟು ನಂಗ, ನನ್ ಬೆಲ್ಟು ನಿಂಗೆ ಕೊಡ್ತೀನಿ ಆಯ್ತಾ? ಬೆಲ್ಟ್ ನಿನ್ಗೆನೆ, ಆದ್ರೆ ಕೈ ಕೊಡಲ್ಲ, ಮೈ ಕೊಡ್ತೀನಿ. ನೋಡ್ರಿ, ಕಲ್ಪನಾ ಎಲ್ಲಿದ್ದಾಳಂತ ಹೇಳಿದ್ರೆ ಬೆಲ್ಟು ಕೊಡ್ತೀನಿ, ಹೊಸ ಕೆಂಪು ಕಲರ್ ಶೂ ಕೊಡ್ತೀನಿ, ಶರ್ಟ್ ಕೊಡ್ತೀನಿ, ಪ್ಯಾಂಟ್ ಕೊಡಿಸ್ತೀನಿ. ಆದ್ರೆ ಕಲ್ಪನಾ ಎಲ್ಲಿದ್ದಾಳಂತ ಹೇಳಿದ್ರೆ ಮಾತ್ರ. ಹಾಗಾದ್ರೆ ಹೇಳ್ತೀನಿ. ಹೇಳು ಹೇಳು ಹೇಳು. ಹೇಳ್ತೀನಿ, ಹೇಳಪ್ಪ. ಹೇಳ್ತೀನಿ. ಚಿತ್ರಕ್ಕ, ಯಾರು ಯಾರಿಗೂ ಹೊಡಿತಿದ್ದಾರೆ. ಇದು ನನ್ನ ಗಂಡಂದೇ ಕೂಗು, ಅವನೇ ಕೂಗ್ತಿರೋದು ಚಿತ್ರಕ್ಕ.
ಹೌದು ಕಣೆ, ನನಗೂ ಹಾಗೆ ಅನ್ನಿಸ್ತಿದೆ. ನಾನು ಹೊಡಿಲ್ಲ. ನಿನ್ ಮಗನ ಹುಚ್ಚು ಜಾಸ್ತಿ ಆಗಿದೆ ಅಂತ. ಮನುಷ್ಯನ ರಾಕ್ಷಸನ ಅವನ್ಗೆ ಹೊಡಿತಿದ್ದಾರೆ. ಅವನ್ ಏನ್ ತಪ್ಪು ಮಾಡಿದಾನೆ? ಏನಾಗಿದೆಯೋ ಯಾರಿಗ್ ಗೊತ್ತು. ಆದ್ರೆ ಈ ರೀತಿ ಹೊಡಿಯೋದು ತಪ್ಪಲ್ಲ ಚಿತ್ರಕ್ಕ. ನಿನ್ ಮುದ್ದಿನ ಮಗನಿಗೆ ಹೇಳು, ಆ ಹುಡುಗಿ ಎಲ್ಲಿದ್ದಾಳಂತ ಬಾಯಿ ಬಿಟ್ಟಿಲ್ಲ ಅಂದ್ರೆ ಅಷ್ಟೇ. ಇಷ್ಟೆಲ್ಲ ಆಗಿದ್ದು ಆ ದೇವ್ರಿಗೆ ಬಿಟ್ಟವಳಿಂದ ತಾನೆ. ಅದಕ್ಕೆ ಇವನ್ಗೆ ಆಗಾಗ ಹರಕೆ ಸೇವೆ ಆಗ್ತಾ ಇರ್ಬೇಕು. ಬಿಡ್ತಾನೆ, ಬಾಯಿ ಬಿಟ್ಟೇ ಬಿಡ್ತಾನೆ. ನನ್ಗಾಗಲ್ರಿ, ನಾನು ಈಗ್ಲೇ ಹೋಗಿ ಕೇಳ್ತೀನಿ. ಕೂತ್ಕೊಳೆ. ನೀನ್ ಅಲ್ಲಿಗೆ ಹೋಗ್ಬಿಟ್ರೆ ಅವ್ರು ಹೊಡೆಯೋದು ನಿಲ್ಲಿಸ್ತಾರ? ನಿನ್ನನ್ನು ಸೇರ್ಸ್ ಹೊಡಿತಾರೆ. ಹೊಡಿಲಿ ಬಿಡ್ರೆ, ಅವ್ನಿಗೊಬ್ಬರಿಗೆ ಯಾಕೆ ಹೊಡಿಬೇಕು? ಕಲ್ಪನಾ, ನಾನು ಹೇಳೋದನ್ನ ಕೇಳು. ಹರಿ ನಿನ್ನನ್ನ ಜೋಪಾನ ಮಾಡಿ ಇಲ್ಲಿ ತಂದು ಸೇರಿಸಿದ್ದಾನೆ ತಾನೆ. ನೀನೀಗ ಹೊರಗೆ ಹೋದ್ರೆ ಅವ್ನು ಮಾಡಿದ್ದೆಲ್ಲ ಹಾಳಾಗುತ್ತೆ ತಾನೆ. ನಿನಗಾಗ್ತಾನೆ ಅವನಿಷ್ಟೆಲ್ಲ ಮಾಡಿದ್ದು. ತಾಳ್ಮೆ ತಗೋ. ಚಿತ್ರಕ್ಕ, ನಾನಿಲ್ವಾ? ಹರಿಗೇನೂ ಆಗಲ್ಲ. ನಿಧಾನವಾಗಿ ಎಲ್ಲ ವಿಚಾರಿಸ್ತೀನಿ. ಆಯ್ತು ಕಂದ. ಅಣ್ಣಕ್ಕೆ ನಾನು ಬಿಲ್ ತಗೊಂಡು ನುಡಿಬೇಕು. ಪುಟ 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 ಅಂತ ಹಂಗೆ ಹೇಳ್ಬಾರ್ದು ಕಂದ. ಹುಡಿದಾನೆ ನಂಗೆ. ಆಯ್ತು ಬಿಡು, ಆಯ್ತು ಕಂದ. ಕಲ್ಪನಾ ವಿಚಾರದಲ್ಲಿ ನಂದು ತಪ್ಪಿದೆ.